ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇವತ್ತಿನ ರುಟೀನ್ ಹೇಗಾಗುತ್ತೆ ಏನು ಅಂತ ಶೇರ್ ಮಾಡ್ಕೋತಾ ಹೋಗ್ತೀನಿ. ಇವತ್ತು ಗಾನುಗೆ ಸೀರೆ ಉಡಿಸ್ಬೇಕು. ಸೀರೆ ಉಡಿಸೋದು ಸ್ವಲ್ಪ ಮೇಕಪ್ ಮಾಡೋದು ಅದು ಟೈಮ್ ತೊಗೊಳುತ್ತೆ. ಅದು ಬೆಳಗ್ಗೆ ಇರೋದ್ರಿಂದ ಸ್ಕೂಲ್ ಟೈಮಿಂಗ್ಸ್ 9:30 ಒಳಗಡೆ ಹೋಗಬೇಕು ಅವಳು ಸ್ಕೂಲಿಗೆ. ಅದು ಸೀರೆ ಉಡ್ಕೊಂಡು ನಮಗೆ ದೊಡ್ಡವ್ರಿಗೇ ಸೀರೆ ಕಂಫರ್ಟೇಬಲ್ ಆಗೋಲ್ಲ, ಉಟ್ಕೊಂಡು ಜರ್ನಿ ಮಾಡೋಕ್ಕಂತೂ ಇನ್ನೂ ಕಂಫರ್ಟೇಬಲ್ ಆಗೋಲ್ಲ. ಹಾಗಾಗಿ ಸ್ಕೂಲಿಗೆ ಆಗಿರೋದ್ರಿಂದ ಅವಳು ಸ್ವಲ್ಪ ಇನ್ನು ಭಯ ಥರ ಇದು ಮಾಡ್ತಾಳೆ. ಸ್ಕೂಲಲ್ಲಿ ಡ್ಯಾನ್ಸ್ ಇರೋದ್ರಿಂದ ಇದೇನು ಮಂಡಿ ಗಲೀಜ್ 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 ಇದು ಅಲ್ಲ ಇದು ಅಲ್ಲ ಇದು ನಾನು ಹೋಗಲ್ಲ ಹಾಕ್ತೀನಿ ಸೊಪ್ಪು ಮಾಡಕ್ಕೆ ಮಂಚು ಬಿಡ್ತಿದ್ಯಾ ಇಲ್ಲಿ ಇಲ್ಲೇ ಬಿಡ್ತೀಯ ಬೇಡವಾ? ಮತ್ತೆ ಜಾಗ ಐತೆ ಎರಡು ಕಡೆ ನಾನು ತಿಂತೀನಿ. ಎಲ್ಲಿಡಬೇಕು? ಸರಿ ಮಾಡ್ತೀನಿ ಅನ್ನಕ್ಕೆ ಮಾಡ್ತೀನಿ. ಹಂಗೆ ಮಾಡ್ಬಿಡೋಕೆ ಈಗಲ್ಲ ಅದು ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಇದು ಹಾಂ ಭುಜಂಗಯ್ಯ ಇಲ್ಲಿಲ್ವಾ? ಒಳಗಿರ್ಬೇಕು ಚಿತ್ರಾನ್ನ ತಿಂತೀನಿ. ಬಿಸಿ ಇರ್ತದೆ ಮಾಡು. ಮಾಡ್ತೀನಿ. ಇದು ಮಾಡಿ ಚಿತ್ರಾನ್ನ ಮಾಡಿ ತೆಗೆದು ಮಾಡ್ತೀನಿ. ಕರ್ಬೇವು ಸೊಪ್ಪು ತುಂಬ ಬಂದಾಗುತ್ತೆ. ಹೋಗಿ ಜಲ್ದಿ ಇದು ಓಪನ್ ಐತೆ.
ಬಳೆ ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಇಸ್ಕೊಂಡ್ಬೇಡ. ಫ್ರೆಂಡ್ಸ್, ನಾನು ಗಾನುಗೆ ರೆಡಿ ಮಾಡ್ತಾಯಿದ್ದೆ. ನಾನು ಮನೆ ಕೆಲಸ ಮತ್ತು ಬೆಳಗ್ಗೆನೂ ಅವ್ರಿಗೆ ಬಾಕ್ಸಿಗೆ ಮತ್ತು ತಿಂಡಿ ರೆಡಿ ಮಾಡಬೇಕು. ಅದರಲ್ಲೂ ಇವಳನ್ನು ರೆಡಿ ಮಾಡಬೇಕು. ಸ್ಕೂಲಿಗೆ 9:30 ಅನ್ನೋ ಅಷ್ಟರಲ್ಲಿ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದರು. ಹಾಗಾಗಿ ಅರ್ಜೆಂಟಲ್ಲಿ ನನಗೆ ಯಾವ ಕಡೆ ಗಮನ ಇಲ್ಲದೆ ನಾನು ಅವಳನ್ನು ರೆಡಿ ಮಾಡ್ತಿದ್ದೀನಿ. ಈ ಕಡೆ ವಸಿಷ್ಠ ಫುಲ್ಲು ನನಗೆ ಎಷ್ಟೊತ್ತು ರೆಡಿ ಮಾಡ್ತಿದ್ದೀನಿ ಅಷ್ಟೊತ್ತು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡೇ ಕೂತಿದ್ದಾನೆ. ನನಗೆ ಅದ್ರ ಬಗ್ಗೆ ಗಮನವೇ ಇಲ್ಲ. ಒಟ್ಟಿನಲ್ಲಿ ನನ್ನ ಕಾಡಿಸ್ತಾ ಇದ್ದರೆ ಸಾಕಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ. ಅವ್ನು ನೋಡಿದರೆ ಫೋನ್ ಹಾಕ್ಕೊಂಡು ಕೂತಿದ್ದಾನೆ. ನಂಗೆ ಅದ್ರ ಬಗ್ಗೆ ಗಮನವೇ ಇಲ್ಲ. ವಿಡಿಯೋ ಫುಲ್ ಅವನು ಫೋನಿನ ಸೌಂಡೇ ಬಂದಿದೆ. ಎಷ್ಟು ಸಾಧ್ಯನೋ ಅಷ್ಟು ಮ್ಯೂಟ್ ಮಾಡಿದ್ದೀನಿ. ಆದರೂ ಕಾಪಿರೈಟ್ ಬರುತ್ತೆ ಅನ್ನೋ ಒಂದು ಟೆನ್ಷನ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೀರೆ ಹೆಂಗಾಗಿದೆ ಗಾನುಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವ್ರದ್ದು ಟೀಚರ್ಸ್ ಡೇ ಫಂಕ್ಷನ್ಗೆ ಅಂಥೇಳಿ ಡ್ರೆಸ್ ಬೇಡ ಸೀರೆಲಿ ಡ್ಯಾನ್ಸ್ ಮಾಡೋಣ ಅಂಥೇಳಿ ಫ್ರೆಂಡ್ಸ್ಗಳೆಲ್ಲ ಮಾತಾಡಿಕೊಂಡು ಇಬ್ಬಿಬ್ಬರು ಹುಡುಗಿಯರು ಒಂದು ಪೇರ್ ಮಾಡಿಕೊಂಡು ಒಂದು ಜೋಡಿ ಒಂದೊಂದು ಕಲರ್ ಸೀರೆ ಅಂಥೇಳಿ ಮಾತಾಡಿಕೊಂಡು ಮಾಡ್ತಿದ್ದಾರೆ. ಗಾನು ಮತ್ತು ಅವಳು ಫ್ರೆಂಡ್ದು ಯೆಲ್ಲೋ ಕಲರ್ ಸ್ಯಾರಿ ಆಗಿತ್ತು. ನೀರು ಕುಡ್ದೀಯಾ ಪುಟ್ಟ? ಗಾನು ಇನ್ನೂ ತಿಂಡಿನೂ ತಿಂದಿರಲಿಲ್ಲ. ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಅವರೆಲ್ಲ ರೆಡಿಯಾಗಿ ತಿಂಡಿ ತಿನ್ನಬೇಕು ಅನ್ನೋಷ್ಟರಲ್ಲಿ ಇನ್ನೂ ಟೈಮ್ ಆಗೋಗುತ್ತೆ ಅಂಥೇಳಿ ನಾನು ಈ ಕಡೆ ರೆಡಿ ಮಾಡ್ತಿರ್ತೀನಿ, ನೀನು ಈ ಕಡೆ ತಿಂಡಿ ತಿನ್ನು ಅಂಥೇಳಿ ಅವಳಿಗೆ ತಿಂಡಿನೂ ಹಾಕ್ಕೊಂಬಂದು ಕೊಟ್ಟರು ಅವರಪ್ಪ. ಹಾಗೆಯೇ ಇವತ್ತು ನಾನು ತಿಂಡಿಗೆ ಅಂಥೇಳಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಹಾಕ್ಕೊಟ್ಟೆ. ಬೆಳಗ್ಗೆ ಚಿತ್ರಾನ್ನನೇ ಬಾಕ್ಸಿಗೆ ತೊಗೊಂಡು ಹೋದರು ಸ್ಕೂಲಿಗೆ. ನೋಡ್ತಿರ್ಬೋದು ವಸಿಷ್ಠ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಿರ್ತಾನೆ. ವೀಡಿಯೋ ಮಾಡೋಕ್ಕಂತೂ ಸಖತ್ ಹಿಂಸೆ ಮಾಡ್ತಿರ್ತಾನೆ. ಅದರಲ್ಲೂ ನನ್ನ ಸೆಲ್ಫಿ ಸ್ಟಿಕ್ ಮುರಿದು ಹಾಕ್ಬಿಟ್ಟಿದ್ದಾನೆ. ಫೋನ್ ಹೆಂಗಿಟ್ಟು ವೀಡಿಯೋ ಮಾಡಬೇಕು ಅನ್ನೋದು ನನಗೆ ಸಖತ್ತು ಟೆನ್ಷನ್ ಆಗೋಗಿದೆ. ಯಾಕಂದರೆ ಮುರಿದು ಹಾಕಿರೋದ್ರಿಂದ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ ಮತ್ತು ವೀಡಿಯೋ ಮಾಡೋಕ್ಕೂ ಸಖತ್ ಟಾರ್ಚರ್ ಕೊಡ್ತಾನೆ ಅವನು. ನಾನು ಒಂಚೂರು ಫೋನ್ ಇಡಂಗೆ ಎಲ್ಲ ಆನ್ ಮಾಡಿ ಬಂದುಬಿಡ್ತಾನೆ. ಹಾಗೆ ಅವನಿಗೆ ಮತ್ತು ಸುಮ್ಮನೆ ಕೂತ್ಕೊಳ್ಳಿ ಅಂತ ಫೋನ್ ಕೊಟ್ಟರೆ ಅದು ಫೋನಲ್ಲೂ ಸಾಂಗ್ ಹಾಕ್ಕೊಂಡೆಲ್ಲ ಕೂತ್ಕೊಂಡ್ಬಿಡ್ತಾನೆ. ಅದರಿಂದನೂ ಸ್ವಲ್ಪ ನನಗೆ ವೀಡಿಯೋ ಮಾಡೋದಕ್ಕೆ ಟಾರ್ಚರ್ ಆಗುತ್ತೆ ಅವನ ಕಡೆಯಿಂದ. ಸಖತ್ ಹಿಂಸೆ ಮಾಡ್ತಾನೆ. ಯಾಕಂದರೆ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವನಿಗೆ ನಾನು ಎಲ್ಲಿ ಹೋಗ್ತೀನಿ ನಾನು ಎಲ್ಲಿ ಬರ್ತೀನಿ ಅಲ್ಲೇ ಇರ್ತಾನೆ ಅವನು ಯಾವಾಗಲೂ. ನನ್ನ ಜೊತೆಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸುಮ್ಮನೆ ಕೂತ್ಕೊಳ್ಳಿ ಅಂತ ಫೋನ್ ಕೊಟ್ಟರೆ ಆ ಥರ ಮಾಡ್ತಾನೆ. ಒಟ್ಟಿನಲ್ಲಿ ಬ್ಲಾಗ್ ತುಂಬ ಅವನೇ ಇರ್ತಾನೆ, ಅವನ ವಾಯ್ಸೇ ಇರುತ್ತೆ. ಇವಾಗಲೂ ಅಷ್ಟೇ ಈ ವಿಡಿಯೋದಲ್ಲಿ ಫುಲ್ ಅವನ ವಾಯ್ಸೇ ಕೇಳಿಸ್ತಾ ಇದೆ. ನನ್ನ ಈ ಮೇಕಪ್ಪಿನ ಬ್ಲಾಗು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಮ್ ಸಿಕ್ಕಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಫೈನಲ್ ಆಗಿ ಇವಾಗ ಮೇಕಪ್ಪು ಸೀರೆ ರೆಡಿ ಆಗೋದು ಎಲ್ಲ ಮುಗೀತು. ಥ್ಯಾಂಕ್ ಯು. ಫ್ರೆಂಡ್ಸ್, ಫೈನಲಿ ಗಾನುವಿನ ರೆಡಿ ಮಾಡಿದ್ದೀನಿ. ಅವಳದು ಫಂಕ್ಷನ್ ಇದೆ, ಅಂದರೆ ಸ್ಕೂಲಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇದೆ ಅವ್ರದ್ದು. ಟೀಚರ್ಸ್ ಡೇ ಮುಗಿದು ಆಗಲೇ ಭಾಳ ದಿನ ಆಯಿತು. ಇವಾಗ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ಗೋಸ್ಕರ ಡ್ಯಾನ್ಸ್ ಏನೋ ಮಾಡ್ತಿದ್ದಾರಂತೆ. ಅದಕ್ಕೆ ಸೀರೆನ ಉಟ್ಕೊಂಡಿದ್ದಾಳೆ. ನನ್ನ ಸೀರೆ ಫಸ್ಟ್ ಟೈಮ್ ಅವ್ರ ಅಮ್ಮನ ಸೀರೆನ ಉಟ್ಕೊಂಡಿರೋದವಳು. ತೋರಿಸ್ತೀನಿ ಅಮ್ಮನ ಸೀರೆ ಉಟ್ಕೊಂಡು ಮಗಳು ಹೆಂಗಾಗಿದ್ದಾಳೆ ಅಂಥೇಳಿ. ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಟೀಚರ್ಸ್ ಡೇ ಫಂಕ್ಷನ್ಗೆ ಡ್ಯಾನ್ಸ್ ಇದೆ, ಹಾಗಾಗಿ ಅವಳು ಸೀರೆ ಉಟ್ಕೊಂಡು ಹೋಗ್ತಿದ್ದಾಳೆ. ಬನ್ನಿ ತೋರಿಸ್ತೀನಿ. ಬಾಯ್ ಚಿನ್ಯ. ಫ್ರೂಟ್ ಖಾಲಿ ಮಾಡು.
ಹೊಸ ಚಪ್ಪಲ್ ಬಾಯ್. ಫ್ರೆಂಡ್ಸ್ ಗಾನು ರೆಡಿಯಾಗಿರೋದು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಿರ್ಕೊ. ಯೂನಿಫಾರ್ಮ್ ಇಟ್ಕೊಂಡಿನಾ? ನಿಮ್ಮ ಅಪ್ಪ ಬರ್ತಾರೆ ಬಿಟ್ಟೀಗ 2 ನಿಮಿಷ. ಫೋನ್ ಬೇಡವಾ? ನನ್ನ ಖರ್ಚಿಗೆ ತೊಗೋಬೇಡ, ಪರ್ಪಲ್. ಇದು ಲೂಸ್ ಆಗೈತಿ, ಕಡೆ ಎಳ್ಕೋಬೇಕು ಹಿಂಗೆ ಲೂಸ್ ಆದರೆ. ಇದನ್ನು ಆ ಕಡೆ ಜೋತ್ ಬಿದ್ದರೆ ಹಿಂಗೆ ಈ ಕಡೆ ಸರಿ ಮಾಡ್ಕೊ. ಬಾಯ್ ಕಡೆ ಇಲ್ಲಿ ನಿಂತ್ಕೊ. ಅಥವಾ ಇನ್ನೂ ಟೈಟಾಗಿ ಕಟ್ಟಬೇಕಾ? ಹಿಂಗೆ ಕೂದಲು ನೋಡ್ಕೋಬೇಕು, ಇಲ್ಲೆಲ್ಲ ಇದಾಗುತ್ತಿದೆ. ಸರಿನಾ? ಜಲ್ಲೆ ಬಾಚ್ಬಿಟ್ಟು ಕನ್ನಡಿ ಇಟ್ಕೊಂಡಿಲ್ಲ. ಅಲ್ಲಿ ಯಾರು ತಂದಿರಲ್ವಾ? ಈ ಕಡೆ ಬಾ. ಸ್ಕೂಲಲ್ಲಿ ಇರಲ್ವಾ? ಒಡೆದೋಗಿದ್ರೆ ಕನ್ನಡಿ ಏನು ಮಾಡ್ತೀಯ? ಮತ್ತು ಲಿಪ್ಸ್ಟಿಕ್ ಇನ್ನೋಡ್ಸ ತೆಗಿ ಕಣ್ಣು. ಲಿಪ್ಸ್ಟಿಕ್ ಇನ್ನೂ ಸ್ವಲ್ಪ ಸರಿ ಮಾಡ್ಕೊ. ಆಮೇಲೆ ನಿಂಜು. ಫ್ರೆಂಡ್ಸ್, ಗಾನು ಯಾವ ರೀತಿ ರೆಡಿ ಆಗೋಳೆ, ನಾನು ಅವಳನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದನ್ನು ಹೇಳಿ ಕಮೆಂಟ್ ಮಾಡಿ. ನೋಡಿ, ನನ್ನ ಸೀರೆ ಉಟ್ಕೊಂಡಿದ್ದಾಳೆ. ಫ್ರೆಂಡ್ಸ್, ಬಳೆ ಕೂಡ ನನ್ನದೇ ನೋಡಿ. ನನ್ನ ಬಳೆ ಅವಾಗ ತೊಗೊಂಡಿದ್ದು, ಈಗ ಅವಳಿಗೆ ಆಗುತ್ತೆ ಇದು ಸೈಜು. ಕೊನೆಗೂ ನನ್ನ ಸೀರೆ, ನನ್ನ ಒಡವೆ, ನನ್ನ ಬಳೆ ಎಲ್ಲ ಹಾಕ್ಕೊಳ್ಳೋ ಥರ ಆಗಿದ್ದಾಳೆ ಮಗಳು. ನೋಡು, ಅಪ್ಪ ಅಲ್ಲೇ ಗಾಡಿ ಸ್ಟಾರ್ಟೇ ಮಾಡಿಬಿಟ್ರೆ ಕೂದಲು ನೋಡ್ಕೊಲ್ ಮತ್ತೆ ಸರಿನಾ? ಹಾಳಾಗಿರುತ್ತೆ. ಫೋಟೋ ವೀಡಿಯೋ ಮಾಡಿದ್ರೆ ಬಿಡಿಸ್ಕೊ. ಈಗ ಗಾಳಿ ಜಾಸ್ತಿ ಬಿಟ್ಟೈತಿ, ಕೂದಲೆಲ್ಲ ಹಾಳಾಗುತ್ತೆ. ಹೇಳು, ಫೋನ್ ಯಾರು ತಂದಿದ್ರು ಫೋಟೋ ತೆಕ್ಕೊಂಡು ಕಳಿಸ್ಬಿಟ್ಟು ಆಮೇಲೆ ಇದು ಮಾಡ್ಕೊ, ಸರಿನಾ? ಬಾಯ್. ಏನಂತೆ? ಬ್ಯಾಬಿಡು, ನೀನು ಹೋಗಿ, ಟೈಮ್ ಆಯ್ತಲ್ಲ, 9:30 ಆಯಿತು. ಬಾಯ್. ಹಸಿ ಶೇಂಗಾ ತೊಗೊಂಡಿದ್ರು, ಈಗ ಅದನ್ನು ಬೇಯಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ಈ ಶೇಂಗಾದಲ್ಲಿ ನೋಡಿ ಮಣ್ಣೇ ಜಾಸ್ತಿ ಐತಿ, ಕೆಂಪು ಮಣ್ಣಿದೆ. ಇದನ್ನು ಚೆಂದಂಗೆ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕಿಡಬೇಕು. ನೆನೆಯಕ್ಕಿಟ್ಟು ಆಮೇಲೆ ಕುದಿಸ್ಬೇಕು. ಚೆನ್ನಾಗಿರುತ್ತೆ ಹಸಿ ಶೇಂಗಾ. ಉಪ್ಪು ಹಾಕಿ ಕುಚ್ಚಿ ತಿಂದರೆ. ಇದು ಎಷ್ಟಿದೆ ನೋಡಿ ಫ್ರೆಂಡ್ಸ್, 1 ಲೀಟ್ರು ಅಂದರೆ 1 ಲೀಟ್ರ್ ಅಂದರೆ ಒಂದು ಸೇರು, ಒಂದು ಅರ್ಪ ಅಳತೆಗೆ ಇಟ್ಟಿರ್ತಾರಲ್ಲ, ಇಷ್ಟು ಶೇಂಗಾಕ್ಕೆ 50 ರೂಪಾಯಿ ನೋಡಿ ಫ್ರೆಂಡ್ಸ್. ಎಷ್ಟಿದೆ ಇದು? ಒಬ್ಬರು ಕುತ್ಕೊಂಡು ತಿಂದ್ಬಿಟ್ರೆ ಮುಗಿದೋಗುತ್ತೆ. ಈಗ ಅಷ್ಟಕ್ಕೆ 50 ರೂಪಾಯಿ ತೊಗೊಂಡಿದ್ದಾರೆ. ನಮ್ಮ ಹಳ್ಳಿ ಕಡೆ ಆದರೆ ಎಷ್ಟಾರ ತಿನ್ನು, ಹೆಂಗಾರ ತಿನ್ನು ನಡೆಯುತ್ತೆ. ಈಗ ನಾನು ಶೇಂಗಾನ ಕ್ಲೀನಾಗಿ ನೀರಲ್ಲಿ ಅಂದರೆ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ತೊಳಿತೀನಿ. ಯಾಕಂದರೆ ಮಣ್ಣು ಕ್ಲೀನಾಗಿ ಬಿಟ್ಕೋಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬೇಕು. ನೆನೆಸಿ ಆಮೇಲೆ ನಾವು ಅದನ್ನು ಈ ಥರ ಸೀಳಿಬಿಟ್ಟು ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಸೀಳಿ ಬೇಯಿಸೋದ್ರಿಂದ ನಮಗೆ ಬೇಗ ಬೇಯುತ್ತೆ. ಮತ್ತು ಒಳಗಡೆ ಕಡಲೆ ಬೀಜ ಕೂಡ ಉಪ್ಪು ನೀರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಕೆಲವೊಬ್ಬರು ಸೀಳ್ದೇನೆ ಬೇಯಿಸ್ತಾರೆ. ಆ ಥರ ಬೇಯಿಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದನ್ನು ಸೀಳ್ಬಿಟ್ಟು ಬೇಯಿಸ್ತಾರೆ ನಮ್ಮ ಕಡೆ. ನಾನೀಗ ಹಾಗೆ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಒಂದು 7ರಿಂದ 8 ವಿಷಲ್ ಆದರೂ ಬೇಯಿಸ್ಕೋಬೇಕಾಗುತ್ತೆ. ನಾವು ಉಪ್ಪನ್ನು ಕೂಡ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಬಟ್ರೆ